ಊನಪ್ಪ ಕನಕ ನಾಯಕನಿಗೆ ಅಧಿಕ ನಾಯಕತ್ವ ಸಿಕ್ಕಿಲ್ಲ. ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ, ಆದರೆ ಸಾಮಾಜಿಕ ನ್ಯಾಯ ಅಂದರೆ ಎಲ್ಲ ಜಾತಿ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ. ಈಗ ಸಿದ್ದರಾಮಯ್ಯನವರು ಅವರ ಮಗ ಯತೀಂದ್ರ ಅವರು ಸೂಪರ್ ಸಿ ಎಂ. ನಮ್ಮಪ್ಪನೇ 5 ವರ್ಷ ಯಾವುದೇ CLP ಮೀಟಿಂಗಲ್ಲಿ ಮುಖ್ಯಮಂತ್ರಿನ ಇಳಿಸ್ಬೇಕು ಅಂತ ಯಾರೂ ಹೇಳೇ ಇಲ್ಲ. ಅಂದರೆ DK ಶಿವಕುಮಾರ್ ಪದೇ ಹೇಳ್ತಾರಲ್ಲ, 198 ನನ್ನ ಜೊತೆಗಿದ್ದಾರೆ ಅಂತ. 138 140 ಸದ್ಯಕ್ಕೆ 224 ಅಂತ ಹೇಳಿಲ್ಲಲ್ಲ. 224 ನನ್ನ ಜೊತೆ ಇದ್ದಾರೆ ಅಂತ ಹೇಳಿಲ್ಲ. 138 ಜನ ನನ್ನ ಜೊತೆ ಇದ್ದಾರೆ ಅಂತ ಹೇಳ್ತಾರಲ್ಲ, ಅದೇ CLP ಮೀಟಿಂಗಲ್ಲಿ 138 ಜನನೂ ಇದ್ದಾರೆ. ಅವ್ರು ಯಾರು ಸಿದ್ದರಾಮಯ್ಯನ ಇಳಿಬೇಕು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಯಾವ ಮೀಟಿಂಗಲ್ಲೂ ಡಿಸೈಡೇ ಆಗಿಲ್ಲ. ಅದರಿಂದ ಇಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕತ್ವ ಏನಿದೆ ಭಾಳ ವೀಕ್ ಆಗೋಗ್ಬಿಟ್ಟಿದೆ. ಅವ್ರಿಗೆ ಶಕ್ತಿ ಇಲ್ಲ. ಇಷ್ಟೆಲ್ಲ ಗೊಂದಲದ ಗೂಡಾಗ್ಬಿಟ್ಟಿದೆ. ಇಡೀ ಕರ್ನಾಟಕ ಗೊಂದಲದ ಗೂಡಾಗಿದೆ. ಕಾಂಗ್ರೆಸ್ಸಿನ ಭಾಳಷ್ಟು ಶಾಸಕರು ಪ್ರತಿದಿನ ಜ್ಯೋತಿಷ್ಯ ಹೇಳ್ತಾರೆ, ಡೇಟ್ಗಳನ್ನು ಕೊಡ್ತಾರೆ, ಬದಲಾವಣೆ ಡೇಟ್ಗಳು. ಮತ್ತು DK ಶಿವಕುಮಾರ್ ಡಿ ಕೆ ಅಂತೇಳಿ ಸಭೆಗಳಲ್ಲಿ ಸಿದ್ದರಾಮಯ್ಯನಿರೋ ಸಭೆಯಲ್ಲೇ ಕೂಗಿಸ್ತಾರೆ. ಇಷ್ಟೆಲ್ಲ ಗೊಂದಲಗಳಾದರೂ ಕೂಡ ಕೇಂದ್ರದ ಕಾಂಗ್ರೆಸ್ ನಾಯಕತ್ವ ಈ ಕಡೆ ತಿರುಗಿ ನೋಡ್ತಾ ಇಲ್ಲ. ಅಷ್ಟು ವೀಕ್ ಆಗೋಗ್ಬಿಟ್ಟಿದೆ. ವೀಕ್ ಇರೋ ಕೇಂದ್ರದ ನಾಯಕತ್ವ, ಕಾಂಗ್ರೆಸ್ಸಿನ ನಾಯಕತ್ವದಿಂದ ರಾಜ್ಯದ ಅಭಿವೃದ್ಧಿ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಒಳಜಗದಲ್ಲಿ ರಾಜ್ಯದ ಅಭಿವೃದ್ಧಿನೂ ಕುಂಠಿತ ಆಗಿದೆ. ಈಗ ಈ ಗೊಂದಲದಲ್ಲೇ ನನಗನ್ಸುತ್ತೆ 2 ವರ್ಷ ಮುಗಿಸ್ಬಿಡ್ತಾರೆ. ಇದೇ ಗೊಂದಲದಲ್ಲೇ ಯಾವುದೇ ಅಭಿವೃದ್ಧಿ ಮಾಡದೆ, ಯಾವುದೇ ಹೊಸ ಯೋಜನೆಗಳನ್ನು ತರದೆ, ಅಧಿಕಾರ ನಾನು ಎಷ್ಟು ವರ್ಷ ಇದ್ದೀನಿ ಅನ್ನೋದು ಪ್ರೂವ್ ಮಾಡೋಕ್ಕೆ ಮಾಡ್ತಾ ಇರೋವಂಥ ಆಡಳಿತ ಅಷ್ಟೇ. ನಾನು ಎಷ್ಟು ಬಡ್ಜೆಟನ್ನು ಮಂಡಿಸಿದ್ದೀನಿ, ಎಷ್ಟು ವರ್ಷ ನಾನು ಮುಖ್ಯಮಂತ್ರಿ ಆಗಿದ್ದೆ, ಇದನ್ನು ಪ್ರೂವ್ ಮಾಡುವಂಥ ವೈಯಕ್ತಿಕ ದಾಖಲೆಗಳನ್ನು ನಿರ್ಮಾಣ ಮಾಡುವಂಥ ಸರ್ಕಾರ ಇದು. ಜನ ದ್ರೋಹಿ ಸರ್ಕಾರ. ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. DK ಶಿವಕುಮಾರು ದೇವಸ್ಥಾನಗಳ ಯಾತ್ರೆ ಆಗೋಯ್ತು. ಯಾಕೋ ದೇವರು ವರ ಕೊಟ್ಟಂಗೆ ಕಾಣಿಸಿಲ್ಲ ನನಗೇನೋ. ಈಗ ಜನಗಳ ಮಧ್ಯೆ ಬಂದಿದ್ದಾರೆ. ಜನ ವರ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಇವೆಲ್ಲನೂ ಕೂಡ ಅವರ ಕಾಂಗ್ರೆಸ್ ಪಾರ್ಟಿಯ CLPಯಲ್ಲಿ ಚರ್ಚೆ ಆಗಬೇಕು. ಈಗ ಹೊರಗಡೆ ಮಾತಾಡ್ತಾ ಇದ್ದಾರಲ್ಲ ಇವರೆಲ್ಲ, ಡೇಟ್ಗಳು ಕೊಡೋದು, DK ಮುಖ್ಯಮಂತ್ರಿ ಆಗಬೇಕು, ಅದನ್ನು CLP ಮೀಟಿಂಗಲ್ಲೇ ಚರ್ಚೆ ಮಾಡಿದ್ರೆ ಮುಗ್ದೋಯ್ತಲ್ಲ. CLP ಮೀಟಿಂಗಲ್ಲಿ ಚರ್ಚೆ ಮಾಡದೆ ಹೊರಗಡೆ ಎಲ್ಲ ಬಂದು ಹೇಳಿಕೆಗಳನ್ನು ಕೊಡೋದ್ರಿಂದ ಏನು ಉಪಯೋಗ ಇಲ್ಲ. ಗೊಂದಲ ಜಾಸ್ತಿ ಆಗ್ತಾ ಇದೆ ಅಷ್ಟೇ. ಕರ್ನಾಟಕದಲ್ಲಿ ಅಧಿಕಾರದ ಕಿತ್ತಾಟ ಇದೇ ನಾವು ನೋಡ್ತಾ ಇರೋದು ಪ್ರತಿದಿನನೂ ಕೂಡ. ಅದರಿಂದ ಇಷ್ಟೆಲ್ಲ ಆದರೂ ಕಾಂಗ್ರೆಸ್ ಕೇಂದ್ರದ ನಾಯಕತ್ವ ಮೌನವಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಇದನ್ನು ಬಗೆಹರಿಸುವಂಥ ಕೆಪಾಸಿಟಿ ಇಲ್ಲ. ಆ ಕೆಪಾಸಿಟಿಯನ್ನು ಕಳ್ಕೊಂಡಿರೋವಂಥ ವೀಕ್ ನಾಯಕತ್ವ ಕೇಂದ್ರದ್ದು. ಓಕೆ, ಗಂಟ್ಲೆಲ್ಲ ಹೋಯ್ತು, ತಿರುಗಬೇಕು. ಶುರು ಮಾಡೋದೇನಪ್ಪ, ಅಲ್ಲಿ ಕಂಬಿಡಪ್ಪ. ಕಾರ್ಯಕರ್ತರಿಗೆ ಅವ್ರಿಗೆ ರಾಜ್ಯದ
ಎಷ್ಟು ಒಟ್ಟು ಮುಂದುವರಿಸಿದರು? ಶಾಸಕರು 20 ವರ್ಷ ಇದ್ದಾರೆ, ಇವ್ರದ್ದು ಕೊನೆ ಅದು 2.5 ವರ್ಷ ಆಗಿದೆ ಸರ್. ಈಗ ಮುಂದಿನ ಆದೇಶದವರೆಗೆ ಎಲ್ಲರೂ ಕೂಡ ಸಂಪುಟ ದರ್ಜೆ ಸ್ಥಾನಮಾನ ನೀಡಿದ್ದಾರೆ. ಸಚಿವರಿಗೆ ಏನೇನು ಸೌಲಭ್ಯಗಳನ್ನು ಇದ್ರೋ ಆ ಸೌಲಭ್ಯಗಳನ್ನು ಸರಿಯಾಗಿ ನೋಡಿದೆ ಅದು, ನೋಡಿದ್ದೀನಿ ಅದು. ಮತ್ತೆ ರಾಜ್ಯ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ನಿಗಮಗಳಿಗೂ ಕ್ಯಾಬಿನೆಟ್ ರ್ಯಾಂಕನ್ನು ಕೊಡೋ ಮುಖಾಂತರ ಸರ್ಕಾರದ ಬೊಕ್ಕಸಕ್ಕೆ ಪ್ರತಿ ವರ್ಷ ಸುಮಾರು 40ರಿಂದ 50 ಕೋಟಿ ಹೊರೆಯನ್ನು ತಂದಾಕೊಂಡಿದ್ದಾರೆ. ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಕಾಂಗ್ರೆಸ್ ಪಾರ್ಟಿಯ ಮೋಜು ಮಸ್ತಿಗೆ ಉಪಯೋಗ ಮಾಡ್ತಾ ಇದ್ದಾರೆ. ಈಗಾಗಲೇ ನನಗಿರುವಂಥ ಮಾಹಿತಿ ಪ್ರಕಾರ ಗವರ್ನರು ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ, ಯಾವ ಕಾನೂನು ಅಡಿಯಲ್ಲಿ ಇದನ್ನು ಕೊಟ್ಟಿದ್ದೀರಾ ಅಂತೇಳಿ. ರಾಜ್ಯದ ಜನನೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ, ಕೊಡೋಕ್ಕೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ನಿಮ್ಮ ಹತ್ರಲ್ಲಿ, ಗೃಹಲಕ್ಷ್ಮಿ ಹಣ 2 ತಿಂಗಳು ಕಟ್ ಮಾಡಾಕಿದ್ದೀರಾ, ಅದನ್ನು ವಾಪಸ್ ಕೊಡೋಕ್ಕೆ ಹಣ ಇಲ್ಲ ನಿಮ್ಮ ಹತ್ರ, ಅನ್ನಭಾಗ್ಯದ್ದು 1 ತಿಂಗಳು ಯಾಮಾರಿಸ್ಬಿಟ್ಟಿದ್ದಾರೆ, ಅದನ್ನು ಕೊಡೋಕೆ ಹಣ ಇಲ್ಲ ನಿಮ್ಮ ಹತ್ರ. ಇವ್ರಿಗೆ ಮಾತ್ರ ಕಾಂಗ್ರೆಸ್ ಪಾರ್ಟಿಯ ಮೋಜು ಮಸ್ತಿಗೆ ಹಣ ಕೊಡ್ತಾ ಇದ್ದೀರಾ ಅಂತ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಿ, ಇದನ್ನು ಕೂಡಲೇ ರದ್ದು ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀರಿ. ಕೇಳಿದ ನಾನು, ಅವರೆಲ್ಲ ಇಲ್ಲೇ ಬರ್ತಾರೆ. ಈಗ ಹರೀಶ ಎಲ್ಲ ಬರ ಕೇಳಿದೆ, ಇಲ್ಲ ಇಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಇನ್ನು ಅವನು DCP ಏನೋ ಬಂದಿಲ್ಲ.